ಹಲೋ ಮಕ್ಕಳೇ, 7ನೇ ಸಾಮಾನ್ಯ ವಿಜ್ಞಾನ ತರಗತಿಗೆ ಮತ್ತೆ ಸ್ವಾಗತ. ಇಂದು ನಾವು ಮಣ್ಣು ಎಂಬ ವಿಷಯದಿಂದ ಮಣ್ಣು ನಮ್ಮ ಜೀವನದ ಬಗ್ಗೆ ಕಲಿಯಲಿದ್ದೇವೆ. ಈ ಪಾಠದಲ್ಲಿನ ಅನೇಕ ಚಟುವಟಿಕೆಗಳು ನಿಮ್ಮನ್ನು ಕೇಳಲು ಉತ್ಸುಕರನ್ನಾಗಿ ಮಾಡುತ್ತದೆ. ಬನ್ನಿ ನಾವು ಪ್ರಾರಂಭಿಸೋಣ. ಕಲಿಕೆಯ ಉದ್ದೇಶಗಳು. ನಾವು ಕಲಿಯಲಿದ್ದೇವೆ ಮಣ್ಣಿನ ಉಪಯೋಗಗಳು, ಮಣ್ಣಿನ ಗುಣಲಕ್ಷಣಗಳು, ಮಣ್ಣು ಯಾವುದರಿಂದ ಮಾಡಲ್ಪಟ್ಟಿದೆ, ಚಟುವಟಿಕೆಗಳು, ಕೀಲಿ ಪದಗಳು, ಆವಾಸ ಸ್ಥಾನ, ಬೀಲಗಳು, ಜಂಟಿ ಕಾಲುಗಳು, ಕಾಣಾಕಾರದ ಮಣ್ಣು, ಮಣ್ಣಿಗೆ ಸಂಬಂಧಿಸಿದ ಬಣ್ಣ, ವಿನ್ಯಾಸ, ಪೊರೋಸಿಟಿ, ಸ್ಥಿರತೆ, ಒಟ್ಟು ಸ್ಥಿರತೆ, ಪರಿಕಲ್ಪನೆ, ನಕ್ಷೆ, ಮಣ್ಣು ನೀರು ಮತ್ತು ಗಾಳಿಯಂತಹ ಪ್ರಮುಖ ಸಂಪನ್ಮೂಲಗಳಲ್ಲಿ ಒಂದಾಗಿದೆ. ಮಣ್ಣು ಭೂಮಿಯ ಹೊರಪದರದ ಮೇಲಿನ ಪದರವಾಗಿದೆ. ಇದು ಶಿಲಾಕಣಗಳು ಮತ್ತು ಹ್ಯೂಮಸ್ ಎಂದು ಕರೆಯಲ್ಪಡುವ ಸಾವಯವ ವಸ್ತುಗಳಿಂದ ರೂಪುಗೊಂಡಿದೆ. ಇದು ಅತ್ಯಂತ ಪ್ರಮುಖ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಒಂದಾಗಿದೆ ಮತ್ತು ನಮ್ಮ ಜೀವನಕ್ಕೆ ಅವಶ್ಯಕವಾಗಿದೆ. ಇದು ಜೀವಿಗಳ ಅಸ್ತಿತ್ವವನ್ನು ಬೆಂಬಲಿಸುತ್ತದೆ. ನಮ್ಮ ದೈನಂದಿನ ಜೀವನದಲ್ಲಿ ನಾವು ಮಣ್ಣನ್ನು ವಿವಿಧ ಉದ್ದೇಶಗಳಿಗಾಗಿ ಬಳಸಬಹುದು. ನಮ್ಮ ಸುತ್ತಮುತ್ತಲಿನ ಬಹುತೇಕ ಎಲ್ಲ ವಸ್ತುಗಳು ನೇರವಾಗಿ ಅಥವಾ ಪರೋಕ್ಷವಾಗಿ ಮಣ್ಣಿನ ಮೇಲೆ ಅವಲಂಬಿತವಾಗಿವೆ. ಮಣ್ಣಿನ ಉಪಯೋಗಗಳು. ನಾವು ಮಣ್ಣನ್ನು ವಿವಿಧ ಉದ್ದೇಶಗಳಿಗಾಗಿ ಬಳಸುತ್ತೇವೆ. ಉದಾಹರಣೆಗೆ, ಮಡಕೆಗಳು, ಮಣ್ಣಿನ ಮನೆಗಳು, ಆಟಿಕೆಗಳು, ದೇವರ ವಿಗ್ರಹಗಳು ಇತ್ಯಾದಿಗಳನ್ನು ನೇರವಾಗಿ ಇವುಗಳಿಂದ ತಯಾರಿಸಬಹುದು. ಮಣ್ಣು ನಮ್ಮ ದೈನಂದಿನ ಜೀವನದ ಹೆಚ್ಚಿನ ಚಟುವಟಿಕೆಗಳು ಮಣ್ಣಿನೊಂದಿಗೆ ನಿಕಟ ಸಂಬಂಧ ಹೊಂದಿವೆ. ಮಣ್ಣು ನಮ್ಮ ಜೀವನ ಚಟುವಟಿಕೆ. ಜೀವಿಗಳ ಬಗ್ಗೆ ಅಧ್ಯಯನ ಮಾಡಲು ಯಾವುದೇ ಪ್ರದೇಶಕ್ಕೆ ಹೋಗಿ ಮಣ್ಣು, ಶಾಲೆಯ ಹುಲ್ಲುಹಾಸುಗಳು, ಸಾರ್ವಜನಿಕ ಉದ್ಯಾನವನಗಳು, ಕೊಳದ ಬಳಿ, ನದಿಯ ದಡ, ಕಾಲುವೆಯ ದಡ, ಕೆಟ್ಟದಾಗಿ ಸವೆತಗೊಂಡ ಹೊಲ, ಉತ್ತಮ ಕೃಷಿ ಕ್ಷೇತ್ರ ಅಂತಹ ಯಾವುದಾದರೂ 3 ಸೈಟ್ಗಳನ್ನು ಆಯ್ಕೆ ಮಾಡಿ ಮತ್ತು ಗುಂಪುಗಳಲ್ಲಿ ಕೆಲಸ ಮಾಡಿ. ಮಳೆಯ ನಂತರ ಈ ಸ್ಥಳಕ್ಕೆ ಭೇಟಿ ನೀಡುವುದು ಉತ್ತಮ. ಹ್ಯಾಂಡ್ ಲೆನ್ಸ್. ಮಣ್ಣನ್ನು ಅಗೆಯಲು ಯಾವುದೇ ಕೈ ಉಪಕರಣ, ನಿಮ್ಮ ನೋಟ್ಬುಕ್, ಪೆನ್ಸಿಲ್, ರಬ್ಬರ್, ಸ್ಕೇಲ್, ಪತ್ರಿಕೆ, ಮಣ್ಣಿನ ಜೀವನ,
ಚಾರ್ಟ್ ಮತ್ತು ಒಂದು ಚೀಲವನ್ನು ಒಯ್ಯಿರಿ. ಮಣ್ಣಿನ ಜೀವನ ನಕ್ಷೆ. ಮಣ್ಣು ಎಲ್ಲ ಸಸ್ಯಗಳನ್ನು ಬೆಂಬಲಿಸುತ್ತದೆ ಮತ್ತು ಪ್ರಾಣಿಗಳು ಮತ್ತು ಎಲ್ಲಾ ಜೀವಿಗಳು ಆಹಾರ ಮತ್ತು ಆಶ್ರಯಕ್ಕಾಗಿ ನೇರವಾಗಿ ಅಥವಾ ಪರೋಕ್ಷವಾಗಿ ಮಣ್ಣನ್ನು ಅವಲಂಬಿಸಿವೆ ಎಂದು ನೀವು ಅರ್ಥ ಮಾಡಿಕೊಂಡಿದ್ದೀರಿ. ಮಣ್ಣನ್ನು ಹೊರತೆಗೆದು ಮಣ್ಣನ್ನು ಕಾಗದದ ಹಾಳೆಯ ಮೇಲೆ ಹರಡಿ. ಮಣ್ಣನ್ನು ಎಚ್ಚರಿಕೆಯಿಂದ ವಿಂಗಡಿಸಿ. ಸಣ್ಣ ಜೀವಿಗಳನ್ನು ಹ್ಯಾಂಡ್ ಲೆನ್ಸ್ನಿಂದ ಸೂಕ್ಷ್ಮವಾಗಿ ಗಮನಿಸಿ. ಬೀಳಗಳು ಅಥವಾ ಕೀಟಗಳ ಮೊಟ್ಟೆಗಳಂತಹ ಪ್ರಾಣಿಗಳ ಜೀವನದ ಇತರ ಚಿಹ್ನೆಗಳನ್ನು ಸಹ ನೀವು ಕಾಣಬಹುದು. ಅವು ಏಕಾಂಗಿ ಅಥವಾ ಸಾಮೂಹಿಕವಾಗಿರಬಹುದು. ನೀವು ನೋಡುವ ವಿವಿಧ ರೀತಿಯ ಜೀವಿಗಳನ್ನು ಎಣಿಸಿ. ಯಾವ ಪ್ರದೇಶವು ಗರಿಷ್ಠ ಪ್ರಾಣಿಗಳನ್ನು ಹೊಂದಿದೆ? ಪ್ರಾಣಿಗಳ ಜೀವನ ಮತ್ತು ಪ್ರಾಣಿಗಳು ಮಾಡುವ ಬಿಲಗಳ ಪ್ರಮಾಣಕ್ಕೂ ಮಣ್ಣಿನ ಸ್ಥಿತಿಗೂ ಏನಾದರೂ ಸಂಬಂಧವಿದೆಯೇ? ಮಣ್ಣಿನಲ್ಲಿ ಅನೇಕ ಬೇರುಗಳು, ಎರೆಹುಳುಗಳು, ಕೀಟಗಳ ಲಾರ್ವಾಗಳು, ವಿವಿಧ ರೀತಿಯ ಬಸವನ ಹುಳುಗಳು ಮತ್ತು ಸ್ಲಗ್ಗಳು, ಚಿಪ್ಪುಗಳು, 3 ಜೋಡಿ ಜಂಟಿ ಕಾಲುಗಳನ್ನು ಹೊಂದಿರುವ ಕೆಲವು ಪ್ರಾಣಿಗಳು, ವಿವಿಧ ರೀತಿಯ ಜೇಡಗಳು, ಹುಳಗಳು, ಉಣ್ಣೆಗಳು ಮತ್ತು ಮಿಲಿಪೇಡ್ಗಳಿಗಿಂತ ಹೆಚ್ಚು ಇರುವ ಪ್ರಾಣಿಗಳನ್ನು ನಾವು ಕಾಣಬಹುದು. ಮಣ್ಣು ಉತ್ತಮ ಆವಾಸ ಸ್ಥಾನವಾಗಿದೆ. ಅದು ಹೇಗೆಂದು ನೋಡೋಣ. ಸಸ್ಯಗಳು ಖನಿಜ ಲವಣಗಳು ಮತ್ತು ಮಣ್ಣಿನಿಂದ ನೀರಿನಂತಹ ಪೋಷಕಾಂಶಗಳಿಗಾಗಿ ಮಣ್ಣನ್ನು ಅವಲಂಬಿಸಿವೆ. ಮಣ್ಣು ಪ್ರಾಣಿಗಳಿಗೆ ಉತ್ತಮ ಆವಾಸ ಸ್ಥಾನವಾಗಿದೆ. ಎರೆಹುಳುಗಳು, ಪ್ರೋಟೋಜೋವಾ, ನೆಮಟೋಡ್ಗಳು, ಇನ್ನೂ ಅನೇಕ ವಿಭಜಿತ ಹುಳುಗಳು ಮತ್ತು ಆರ್ಥ್ರೋಪಾಡ್ಗಳ ದೊಡ್ಡ ಫೈಲಮ್. ನಿನಗೆ ಗೊತ್ತೇ? ಮಣ್ಣನ್ನು ಬಳಸಿ ಮಡಕೆಗಳನ್ನು ತಯಾರಿಸುವುದನ್ನು ಕುಂಬಾರಿಕೆ ಎಂದು ಕರೆಯಲಾಗುತ್ತದೆ. ಇದು ಪ್ರಾಚೀನ ಸೃಜನಶೀಲ ಉದ್ಯೋಗವಾಗಿದೆ. ಹರಪ್ಪ ನಾಗರಿಕತೆಯ ಸಮಯದಲ್ಲಿ ವಿವಿಧ ರೀತಿಯ ವಿನ್ಯಾಸಕ ಮಡಕೆಗಳು ಮತ್ತು ಮಣ್ಣಿನ ಪಾತ್ರೆಗಳನ್ನು ಬಳಸಲಾಗುತ್ತಿತ್ತು. ಕುಂಬಾರಿಕೆ ನಮ್ಮ ದೇಶದಲ್ಲಿ ಗುಡಿ ಕೈಗಾರಿಕೆಯಾಗಿದೆ. ಕುಂಬಾರರು ಕುಂಬಾರಿಕೆ ಚಕ್ರದ ಮೇಲೆ ಜೇಡಿ ಮಣ್ಣನ್ನು ಬಳಸಿ ಮಡಕೆಗಳನ್ನು ತಯಾರಿಸುತ್ತಾರೆ. ಸೂಚನೆ: ವಿನಾಯಕ ಚವಿತಿಯಂತಹ ಹಬ್ಬಗಳ ಸಮಯದಲ್ಲಿ ಜನರು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮತ್ತು ರಾಸಾಯನಿಕ ಬಣ್ಣಗಳಿಂದ ಮಾಡಿದ ಗಣೇಶನ ವಿಗ್ರಹಗಳನ್ನು ಬಳಸುತ್ತಾರೆ. ಇದು ನಮ್ಮ ಪರಿಸರಕ್ಕೆ ತೀವ್ರ ಹಾನಿಯನ್ನುಂಟು ಮಾಡುತ್ತದೆ. ಈ ರಾಸಾಯನಿಕ ವಿಗ್ರಹಗಳ ಬದಲು ನಮ್ಮಲ್ಲಿ ಹೆಚ್ಚಿನವರು ಇತ್ತೀಚಿನ ದಿನಗಳಲ್ಲಿ ಪರಿಸರ ಸ್ನೇಹಿ ರೀತಿಯಲ್ಲಿ ಹಬ್ಬಗಳನ್ನು ಆಚರಿಸಲು ಮಣ್ಣಿನ ವಿಗ್ರಹಗಳನ್ನು ಬಳಸುತ್ತಿದ್ದಾರೆ. ಇದು ಒಳ್ಳೆಯ ಅಭ್ಯಾಸ. ಮಣ್ಣಿನ ಗುಣಲಕ್ಷಣಗಳು. ಮಣ್ಣಿನ ಗುಣಲಕ್ಷಣಗಳನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಲು ಇನ್ನೂ ಒಂದು ಚಟುವಟಿಕೆಯನ್ನು ಮಾಡೋಣ. ನಮ್ಮ ಅಧ್ಯಯನಕ್ಕಾಗಿ ಹೊಲಗಳು, ಸರೋವರದ ಬದಿಗಳು, ತೆರೆದ ಹುಲ್ಲುಗಾವಲುಗಳು, ನದಿ ತೀರಗಳು, ಉದ್ಯಾನಗಳು, ಕಾಡುಗಳು, ರಸ್ತೆ ಬದಿಗಳು ಮತ್ತು ಪಾಳು ಭೂಮಿಯಂತಹ ವಿವಿಧ ಸ್ಥಳಗಳಿಂದ ಸಂಗ್ರಹಿಸಿದ ಮಣ್ಣು ನಮಗೆ ಬೇಕು. ನೀವು ವಿವಿಧ ಬಣ್ಣಗಳ ಮಣ್ಣನ್ನು ಆಯ್ಕೆ ಮಾಡಿದರೆ ಅದು ಸಹಾಯ ಮಾಡುತ್ತದೆ
ನಿಮ್ಮ ಮಣ್ಣಿನ ಮಾದರಿಯನ್ನು ಲೇಬಲ್ ಮಾಡಿ. ನೀವು ಅದನ್ನು ಎಲ್ಲಿಂದ ಪಡೆದಿದ್ದೀರಿ ಮತ್ತು ನೀವು ಅದನ್ನು ಸಂಗ್ರಹಿಸಿದ ದಿನಾಂಕವನ್ನು ತಿಳಿಸಿ. ನಿಮ್ಮ ಮಾದರಿಗೆ ಇದು 250 ಗ್ರಾಂ ಮಣ್ಣು. ಮಣ್ಣಿನ ಮೇಲೆ ಮಾತ್ರ ಸಂಗ್ರಹಿಸಲು ಮರೆಯದಿರಿ. ನಿಮ್ಮ ಪ್ರಯೋಗವನ್ನು ಪ್ರಾರಂಭಿಸಿದ ದಿನ ಮಣ್ಣನ್ನು ಪರೀಕ್ಷಿಸುವುದು. ಮಣ್ಣು ಹೇಗೆ ಕಾಣುತ್ತದೆ? ಇದು ಸೂಕ್ಷ್ಮ ಪುಡಿ ಅಥವಾ ಕಣದಂತೆ ಇದೆಯೇ? ಅದರ ಬಣ್ಣ ಯಾವುದು? ಇದು ಕಪ್ಪು, ಕಂದು ಅಥವಾ ಇನ್ಯಾವುದೇ ಬಣ್ಣವೇ? ನೀವು ಅದನ್ನು ಸ್ಪರ್ಶಿಸಿದಾಗ ಅಥವಾ ಒತ್ತಿದಾಗ ಅದು ಹೇಗೆ ಭಾಸವಾಗುತ್ತದೆ? ಗಟ್ಟಿ, ಮೃದು, ಸ್ಥಿತಿಸ್ಥಾಪಕ, ಶುಷ್ಕ, ಜಿಗುಡು ಇತ್ಯಾದಿ. ಇದರ ವಾಸನೆ ಹೇಗೆ? ಇದು ಸುವಾಸನೆ, ಕೆಟ್ಟ ವಾಸನೆ ಅಥವಾ ಪರಿಮಳವಿಲ್ಲದೆ ಇದೆಯೇ? ಮಣ್ಣಿನ ಭೌತಿಕ ಗುಣಲಕ್ಷಣಗಳ ವಿಷಯಕ್ಕೆ ಬಂದರೆ, ಬಣ್ಣ, ವಿನ್ಯಾಸ, ರಚನೆ, ಪೆರೋಸಿಟಿ, ಸಾಂದ್ರತೆ, ಸ್ಥಿರತೆ, ಒಟ್ಟು ಸ್ಥಿರತೆ ಮತ್ತು ತಾಪಮಾನ ಸೇರಿವೆ. ಈ ಗುಣಲಕ್ಷಣಗಳು ಒಳನುಸುಳುವಿಕೆ, ಸವೆತ, ಪೋಷಕಾಂಶಗಳ ಸೈಕ್ಲಿಂಗ್ ಮತ್ತು ಜೈವಿಕ ಚಟುವಟಿಕೆಯ ಮೇಲೆ ಪರಿಣಾಮ ಬೀರುತ್ತವೆ. ಮಣ್ಣಿನ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಮಣ್ಣಿನ ವಿಧಗಳು ಮತ್ತು ನಮ್ಮ ದೈನಂದಿನ ಜೀವನದಲ್ಲಿ ಅದರ ಪಾತ್ರ ಎಂಬ ವಿಷಯದ ಭಾಗ 2 ವೀಕ್ಷಿಸಿ. ಅದಕ್ಕೂ ಮೊದಲು ನೆನಪಿಡಬೇಕಾದ ಅಂಶಗಳು. ಮಣ್ಣು ಭೂಮಿಯ ಹೊರ ಪದರದ ಮೇಲಿನ ಪದರವಾಗಿದೆ. ಇದು ಶಿಲಾ ಕಣಗಳು ಮತ್ತು ಹ್ಯೂಮಸ್ ಎಂದು ಕರೆಯಲ್ಪಡುವ ಸಾವಯವ ವಸ್ತುಗಳಿಂದ ರೂಪುಗೊಂಡಿದೆ. ಎರೆಹುಳುಗಳು, ಪ್ರೋಟೋಜೋವಾ, ನೆಮಟೋಡ್ಗಳು, ಇನ್ನೂ ಅನೇಕ ವಿಭಜಿತ ಹುಳುಗಳು ಅಥವಾ ಆರ್ಥ್ರೋಪಾಡ್ಗಳ ದೊಡ್ಡ ಫೈಲಮ್ನಂತಹ ಪ್ರಾಣಿಗಳಿಗೆ ಮಣ್ಣು ಉತ್ತಮ ಆವಾಸ ಸ್ಥಾನವಾಗಿದೆ. ಮಣ್ಣಿನ ಭೌತಿಕ ಗುಣಲಕ್ಷಣಗಳು ಬಣ್ಣ, ವಿನ್ಯಾಸ, ರಚನೆ, ಪೆರೋಸಿಟಿ, ಸಾಂದ್ರತೆ, ಸ್ಥಿರತೆ, ಒಟ್ಟು ಸ್ಥಿರತೆ ಮತ್ತು ತಾಪಮಾನವನ್ನು ಒಳಗೊಂಡಿವೆ. ಆಲ್ ದಿ ಬೆಸ್ಟ್.